ಹಲೋ ಫ್ರೆಂಡ್ಸ್, ನಾನು ಕೃಷ್ಣ ಸಿವಿಲ್ ಸೊಲ್ಯೂಷನ್ಸ್ ಅಂತ ಅಪೂರ್ವ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಖಾಲಿ ಪೇಜ್ ಮೇಲೆ ಕಾಂಪ್ಲೆಕ್ಸ್ ಫಿಲ್ ಟೂಲ್ನ ಯೂಸ್ ಮಾಡಿ ಹೇಗೆ ಡಿಸೈನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ನಾನು ಫೋಟೋ ಬೇಸ್ ಆಗಿ ಇಟ್ಕೊಂಡು ಕಾಂಪ್ಲೆಕ್ಸ್ ಫಿಲ್ನಲ್ಲಿ ಹೇಗೆ ಡಿಸೈನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ರೋಸ್ ಇದೆ ಮತ್ತು ಲೀವ್ಸ್ ಇದೆ. ನಾನು ಎಲ್ಲನೂ ಕೂಡ ಕಾಂಪ್ಲೆಕ್ಸ್ ಫಿಲ್ ಟೂಲಿಂದ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ತೀನಿ. ನಾವು ಇನ್ಪುಟ್ ಏನಲ್ಲಿ ಯಾವ ಡಿಸೈನ್ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ವೋ ಅದನ್ನು ಕಾಂಪ್ಲೆಕ್ಸ್ ಫಿಲ್ ಟೂಲ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ತೀವಿ. ಬಟ್ ಇನ್ಪುಟ್ ಏನಲ್ಲಿ ಏನು ಎಫೆಕ್ಟ್ ಬರುತ್ತೆ ಕಾಂಪ್ಲಿಕೇಟೆಡ್ ಆಗಿರೋಂಥ ಡಿಸೈನ್ಸು, ಬಟ್ ಅದನ್ನು ನಾವು ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಮಾಡ್ತೀವಿ. ಅದನ್ನು ಇನ್ಪುಟ್ ಏನಲ್ಲೂ ಕೂಡ ಮಾಡ್ಬೋದು, ಬಟ್ ತುಂಬ ಕಷ್ಟ ಆಗುತ್ತೆ ಇನ್ಪುಟ್ ಏಲ್ ಮಾಡೋದಕ್ಕೆ ಕಾಲಮ್ ಏಲ್ನಲ್ಲಿ. ಅದೇ ಥರ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಮಾಡಿದ್ರೆ ನಾವು ಈಸಿಯಾಗಿ ಕ್ರಿಯೇಟ್ ಮಾಡಿಬಿಟ್ಟು ಆ್ಯಂಗಲ್ ಕೊಟ್ಬಿಡ್ಬೋದು. ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ನೋಡಿ, ಇಲ್ಲಿ ಲೀಫ್ ಇದೆ, ಬೇರೆ ಡಿಫ್ರೆಂಟ್ ಆಗಿರೋ ಒಂದು ಲೀಫ್ ಇದೆ. ಇದು ಬೇರೆ ಬೇರೆ ಥರ ಲೀಫ್ ಇದೆ ಗ್ರೀನ್ ಕಲರಲ್ಲಿ. ಇದೆಲ್ಲ ನಾವು ಇನ್ಪುಟ್ ಕಾಲಮ್ ಏನಲ್ಲೇ ನಾವು ಕ್ರಿಯೇಟ್ ಮಾಡ್ಬೋದು. ಬಟ್ ನಾನು ಎಲ್ಲನೂ ಕೂಡ ಕಾಂಪ್ಲೆಕ್ಸ್ ಫಿಲ್ ಟೂಲ್ನ ಯೂಸ್ ಮಾಡಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಜೊತೆಗೆ ಆ್ಯಂಗಲ್ ಕೊಡೋದನ್ನು ಕೂಡ ತೋರಿಸ್ಕೊಡ್ತೀನಿ ಇವತ್ತು. ಮೊದಲಿಗೆ ನಾವು ಡಿಸೈನ್ನ ಈಗ ಶುರು ಮಾಡೋಣ. ಟೂಲ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ ರೆಡ್ ಮತ್ತು ವೈಟ್ ಕಲರಲ್ಲಿ ಒಂದು ರೋಸ್ ಕ್ರಿಯೇಟ್ ಆಗಿದೆ. ಇದು ಎಂಬ್ರಾಯ್ಡ್ರಿ ಆಗಿರೋ ಡಿಸೈನು. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಎಫೆಕ್ಟು, ಇದು ಸ್ಯಾಟಿನಲ್ಲಿ ಆಗಿದೆ. ಸ್ಯಾಟಿನಲ್ಲಿ ಆಟೋ ಸ್ಪ್ಲಿಟ್ ಅಂತ ಕರಿತೀವಿ. ಇದು ಏನು ಎಫೆಕ್ಟ್ ಬಂದಿದೆ, ಇದು ನಾರ್ಮಲ್ ಸ್ಯಾಟಿನು. ಇಲ್ಲಿ ಏನಿದೆ ನಾರ್ಮಲ್ ಸ್ಯಾಟಿನು. ಅದೇ ನಾರ್ಮಲ್ ಸ್ಯಾಟಿನು ಸ್ಪ್ಲಿಟ್ ಯಾವಾಗ ತಗೊಳುತ್ತೆ ಅಂತ ಅಂದರೆ, ನಮಗೆ ಮಷೀನಲ್ಲಿ ತುಂಬ ಲಾಂಗ್ ಆಗಿಬಿಟ್ರೆ ಆ ಸ್ಯಾಟಿನ್ ಸ್ಟಿಚ್ಚಿಂಗು ತುಂಬ ಲಾಂಗ್ ಆದರೆ ಮಷೀನು ವರ್ಕ್ ಆಗೋದಿಲ್ಲ. ಸಪೋಸ್ ಇವಾಗ ನಾನು ತೋರಿಸ್ತೀನಿ. ಇವಾಗ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ ನಾನು. ಇದು ಸ್ಯಾಟಿನಲ್ಲಿದೆ. ಅದೇ ಇದು ಎಲ್ಲಿ ತನಕ ದೊಡ್ಡದಾಗುತ್ತೆ ನೋಡೋಣ. ಅದಾದಮೇಲೆ ಇದು ಸ್ಪ್ಲಿಟ್ ಬಂದ್ಬಿಡುತ್ತೆ. ನೋಡಿ, ಇಷ್ಟು ಮಷೀನಲ್ಲಿ ವರ್ಕ್ ಆಗುತ್ತೆ. ಇದಕ್ಕಿಂತ ಸ್ವಲ್ಪ ದೊಡ್ಡದಾಯಿತು ಅಂದರೆ ಮಿಡಲಲ್ಲಿ ಸ್ಪ್ಲಿಟ್ ತಗೊಳುತ್ತೆ. ಯಾಕೆ ಅಂದರೆ ಮಷೀನು ಇಲ್ಲಿಂದ ಇಲ್ಲಿಗೆ ಮಾತ್ರ ವರ್ಕ್ ಮಾಡಲಿಕ್ಕೆ ಆಗಲ್ಲ, ಆಗುತ್ತೆ. ತುಂಬ ದೊಡ್ಡದಾದರೆ ಮಿಡಲಲ್ಲಿ ಈ ಥರ ಸ್ಪ್ಲಿಟ್ ತಗೊಳುತ್ತೆ. ಅಂದರೆ ಇಲ್ಲಿಗೆ ಒಂದು ಸತಿ ನಿಡಲ್ ಪಾಯಿಂಟ್ ಬಿದ್ದು ಇಲ್ಲಿಗೆ ಒಂದು ಸತಿ ಬರುತ್ತೆ. ಸೊ ಆವಾಗ ಮಷೀನು ಈಸಿಯಾಗಿ ವರ್ಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸ್ಪ್ಲಿಟ್ಟು ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಅದು ಎಷ್ಟು ವಿಡ್ತಿದ್ದಾಗ ಅಂದರೆ ನಾವು ಮ್ಯಾಕ್ಸಿಮಮ್ 7 to 8 mm ತನಕ ಡಿಸೈನ್ನ ಸ್ಪ್ಲಿಟ್ ಇಲ್ಲದೆ ಯೂಸ್ ಮಾಡ್ಬೋದು. ಸ್ಪ್ಲಿಟ್ಟು ಒಂದು 7 to 8 mm ಆದ ನಂತರ ನಾವು ಯೂಸ್ ಮಾಡೋದು ಪ್ರೊಫೆಷ್ನಲ್ ವರ್ಷನ್ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಸ್ಪ್ಲಿಟ್ಟು ಬಂದ್ಬಿಡುತ್ತೆ. ನೀವು ಸ್ಯಾಟಿನ್ನ ಸೆಲೆಕ್ಟ್ ಮಾಡಿ ಸ್ಯಾಟಿನಲ್ಲಿ ವರ್ಕ್ ಮಾಡ್ತಿದ್ದ ಹಾಗೆಯೇ ಆ ಡಿಸೈನ್ ವಿಡ್ತು ದೊಡ್ಡದಾದರೆ ಸ್ಪ್ಲಿಟ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಡಿಲೀಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಒಂದೊಂದಾಗಿ ಒಂದೊಂದು ಪೆಟಲ್ಸ್ನ ಕ್ರಿಯೇಟ್ ಮಾಡ್ತೀನಿ. ಮೊದಲಿಗೆ ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ಕಾಂಪ್ಲೆಕ್ಸ್ ಫಿಲ್ ಟೂಲ್ನ ಸೆಲೆಕ್ಟ್ ಮಾಡಿ ನೋಡಿ, ಇಲ್ಲಿ ಫಸ್ಟು ಇಲ್ಲಿ ಶಾರ್ಪ್ ಎಡ್ಜ್ ಥರ ಕಾಣಿಸ್ತಿದೆ. ಸೊ ಲೆಫ್ಟ್ ಕ್ಲಿಕ್ ಯೂಸ್ ಮಾಡ್ತೀನಿ. ರೈಟ್ ಕ್ಲಿಕ್, ರೈಟ್ ಕ್ಲಿಕ್, ರೈಟ್ ಕ್ಲಿಕ್, ರೈಟ್ ಕ್ಲಿಕ್, ರೈಟ್ ಕ್ಲಿಕ್. ನಾವು ಇದನ್ನು ಕಾಲಮ್ ಏನಲ್ಲೂ ಕೂಡ ಈಸಿಯಾಗಿ ಮಾಡ್ಬೋದು. ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಇನ್ನೂ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಡಿಸೈನ್ನ. ಬಟ್ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು, ಬಟ್ ನಿಮಗೆ ಆ್ಯಂಗಲ್ ಕೊಡೋಕ್ಕೆ ಬಂದರೆ ಮಾತ್ರ ಸಾಧ್ಯ ಆಗುತ್ತೆ. ಆ್ಯಂಗಲ್ ಕೊಡೋಕ್ಕೆ ಬರಲಿಲ್ಲ ಅಂತಂದರೆ ಅದು ಕಾಲಮ್ ಏನಲ್ಲೇ ಮಾಡಬೇಕಾಗತ್ತೆ. ನೋಡಿ, ಇವಾಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ. ಎಂಡ್ ಮಾಡಿ ಟ್ರಿಪಲ್ ಎಂಟರ್, 1 2 3 ಟ್ರಿಪಲ್ ಎಂಟರ್ ಮಾಡ್ತೀನಿ. ನೋಡಿ, ಸಿಂಗಲ್ ಆ್ಯಂಗಲ್ ಆಗಿರೋದ್ರಿಂದ ಅದು ನಾನು ರಿಶೇಪ್ಗೆ ಹೋಗ್ತಾ ಇದ್ದೀನಿ. ಸಿಂಗಲ್ ಆ್ಯಂಗಲ್ ಆಗಿರೋದ್ರಿಂದ ನಾವು ಹೇಗೆ ಆ್ಯಂಗಲ್ನ ಕೊಡ್ತೀವಿ ಹಾಗೆ ಅದು ತಗೊಳುತ್ತೆ. ನೋಡಿ, ಇದು ಸರಿಯಾಗಿ ಆ್ಯಂಗಲ್ ಬರ್ತಿಲ್ಲ. ನಾನಿಲ್ಲಿ ಇನ್ನೊಂದು ಪಾಯಿಂಟ್ ಬೇಕನ್ಸುತ್ತೆ, ಇನ್ನೊಂದು ಪಾಯಿಂಟ್ ಇಡ್ತೀನಿ. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಬಂದು ಎಂಡ್ ಮಾಡಿದ್ರೆ ಡಬಲ್ ಕ್ಲಿಕ್ ಅಂದರೆ 2 ಕ್ಲಿಕ್ ಒಂದೇ ಕಡೆ ಆಗಿರುತ್ತೆ. ನಾನು ಒಂದನ್ನು ಡಿಲೀಟ್ ಮಾಡಿಬಿಡ್ತೀನಿ.
ಒಂದು ಮಾತ್ರ ಸಾಕು ಅಲ್ಲಿಗೆ. ಸೊ ನನಗೆ ಫಿನಿಶಿಂಗೋಸ್ಕರ ಒಂದನ್ನು ನಾನು ಡಿಲೀಟ್ ಮಾಡಿಬಿಡ್ತೀನಿ. ನೋಡಿ, ಶೋ ಸ್ಟಿಚಸ್ ಆಫ್ ಮಾಡೋಣ. ಆಲ್ಮೋಸ್ಟ್ ಕರೆಕ್ಟಾಗಿದೆ. ನಮಗಿಲ್ಲಿ ಎಂಬ್ರಾಯ್ಡ್ರಿ ಆಗಿರೋ ಫೋಟೋ ತೊಗೊಂಡಿದ್ದೀನಿ. ನೋಡಿ ಹೇಗೆ ಅದು ವರ್ಕ್ ಆಗಿದೆ ಅಂದರೆ, ಆ್ಯಂಗಲ್ ನೋಡ್ಕೊಳ್ಳಿ, ಈ ಥರ ವರ್ಕ್ ಆಗಿದೆ. ಸೊ ಇದಕ್ಕೆ ನಾವು ಸಿಂಗಲ್ ಆ್ಯಂಗಲ್ನ ಕೊಡೋದಕ್ಕೆ ಆಗೋದಿಲ್ಲ. ಸೊ ಆ್ಯಂಗಲ್ನ ನಾವು ಸಪ್ರೇಟಾಗಿಯೇ ಕೊಡಬೇಕಾಗತ್ತೆ. ಆ್ಯಂಗಲ್ ಹೇಗೆ ಕೊಡೋದು ಅಂದರೆ, ಜಾಸ್ತಿ ನಿಮಗೆ ಸಿಂಗಲ್ ಆ್ಯಂಗಲ್ಗಿನ್ನ ಹೆಚ್ಚು ಆ್ಯಂಗಲ್ಸ್ ಬೇಕು ಅಂತ ಅಂದರೆ ಡಿಸೈನ್ನ ಕ್ರಿಯೇಟ್ ಮಾಡಿ, ಇಲ್ಲಿ ಸ್ಟಿಚ್ ಆ್ಯಂಗಲ್ ಟೂಲ್ ಇದೆ. ಆ ಸ್ಟಿಚ್ ಆ್ಯಂಗಲ್ ಟೂಲು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಬರುತ್ತೆ ಶೇಪ್. ನೋಡಿ ಇಲ್ಲಿ ಇದು ಏನು ಬರ್ತಿದೆ ಕಾಣಿಸ್ತಿದೆ, ಈ ಥರ ಬರುತ್ತೆ. ಆ್ಯಂಗಲ್ನ ಕೊಡ್ತೀನಿ ಇವಾಗ ನಾನು. ಎಂಟರ್ ಮಾಡ್ತೀನಿ. ನೋಡಿ ಇವಾಗ ಇನ್ಪುಟ್ ಕಾಲಮ್ ಏನಲ್ಲಿ ನೀವು ಏನು ಡಿಸೈನ್ ಕ್ರಿಯೇಟ್ ಮಾಡಿದ್ರೆ ಬರುತ್ತೆ, ಅದೇ ಥರ ಡಿಸೈನು ಕ್ರಿಯೇಟ್ ಆಗಿದೆ. ಓಕೆನಾ? ಇದೇ ಥರ ನಾನು ರೆಡ್ ಕಲರ್ ಪಾರ್ಟ್ಸ್ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಸಾರಿ, ಕಾಂಪ್ಲೆಕ್ಸ್ ಫಿಲ್ಟರ್ನ ತಗೋತೀನಿ. ಎಲ್ಲ ರೈಟ್ ಕ್ಲಿಕ್, ಟ್ರಿಪಲ್ ಎಂಟರ್ ಆದ ನಂತರ ಸ್ಟಿಚ್ ಆ್ಯಂಗಲ್ ತೊಗೊಂಡು ಆ್ಯಂಗಲ್ ಕೊಡ್ತೀನಿ, ಎಂಟರ್. ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್. ಇಲ್ಲಿ ಟ್ರಿಪಲ್ ಎಂಟರ್. ಇದಕ್ಕೂ ಆ್ಯಂಗಲ್ ಕೊಡೋಣ. ಸೆಲೆಕ್ಟ್ ಮಾಡಿ ಎಂಟರ್. ನೋಡಿ, ನಮಗೆ ಕಾಲಮ್ ಏನಲ್ಲಿ ಏನು ಡಿಸೈನ್ ಕ್ರಿಯೇಟ್ ಮಾಡ್ತೀವಿ, ಕಾಂಪ್ಲೆಕ್ಸ್ ಫಿಲ್ಲಲ್ಲೂ ಅದೇ ಥರ ಕ್ರಿಯೇಟ್ ಮಾಡಿ ಅದಕ್ಕೆ ಆ್ಯಂಗಲ್ ಕೊಡ್ಬೋದು. ನಾನು ನಿಮಗೆ ಇನ್ನೊಂದು ಆಪ್ಷನ್ ಹೇಳ್ಕೊಟ್ಟೆ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಹೆಂಗೆ ಮಾಡ್ಬೋದು ಅಂತ. ಹೋಲ್ಸ್, ನಾವು ಡಿಸೈನ್ನ ಕ್ರಿಯೇಟ್ ಮಾಡಿ ಮಿಡಲಲ್ಲಿ ಹೋಲ್ಸ್ ಬೇಕಂದರೆ ಅದು ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಆಗುತ್ತೆ ಅಂತ ಹೇಳ್ಕೊಟ್ಟಿದೆ ಅಲ್ವಾ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬೇರೆ ಫೋಟೋ ಮೇಲೆ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಟ್ರಿಪಲ್ ಎಂಟರ್, ಆ್ಯಂಗಲ್ ಕೊಡೋಣ. ಆಗಿದೆ. ಮೇಯ್ನಾಗಿ ನಾವು ಆ್ಯಂಗಲ್ ಕೊಡೋದನ್ನ ಕಲಿಬೇಕಾಗುತ್ತೆ. ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಟ್ರಿಪಲ್ ಎಂಟರ್, ಆ್ಯಂಗಲ್ ಆಪ್ಷನ್, ಎಂಟರ್. ಇದನ್ನು ಮಾಡೋಣ. ಟ್ರಿಪಲ್ ಎಂಟರ್, ಫ್ರೆಂಡ್ಸ್, ನಾನು ನಿಮಗೆ ತುಂಬ ಈಸಿಯಾಗಿ ಡಿಸೈನಿಂಗ್ನ ಕ್ರಿಯೇಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಬೇಸಿಕ್ಕಾಗಿ ನಮಗೆ ಏನೂ ಗೊತ್ತಿಲ್ಲ, ಡಿಜಿಟೈಸಿಂಗ್ ಕಲಿಬೇಕು, ನಮ್ಮ ಹತ್ರ ಮಿಷಿನ್ ಇದೆ ಅನ್ನೋರು ನಮ್ಮಲ್ಲೇ ಸಾಫ್ಟ್ವೇರ್ ಸಿಗುತ್ತೆ, ನಮ್ಮಲ್ಲೇ ಎಂಬ್ರಾಯ್ಡ್ರಿ ಮಷಿನ್ ಸಿಗುತ್ತೆ. ನಿಮಗೆ ಯಾವ್ಯಾವ ಬಜೆಟಲ್ಲಿ ಎಂಬ್ರಾಯ್ಡ್ರಿ ಮಿಷಿನ್ ಬೇಕು ಆ ಬಜೆಟಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಮಿಷಿನ್ ಸಿಗುತ್ತೆ. ನಮ್ಮಲ್ಲಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಲ್ಲ ಡೀಟೇಲ್ಸು ನಮ್ಮದು ಇದೇ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ನೀವು ಬೇಕಂದರೆ ನೋಡ್ಬೋದು.
ಇದು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡೋಣ. ನಾನು ನಿಮಗೆ ತುಂಬ ಈಸಿಯಾಗಿ ಯಾವ ಥರ ಡಿಸೈನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಎಂಬ್ರಾಯ್ಡ್ರಿ ಮಿಷಿನ್ ಇದೆ ನಮ್ಮ ಹತ್ರ. ಒಂದು ಡಿಸೈನು, ಒಂದು ನೆಕ್ ಡಿಸೈನ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಸಾಫ್ಟ್ವೇರ್ನ ತೊಗೋತೀವಿ ಅನ್ನೋ ಕಸ್ಟಮರ್ಸ್ಗೆ ನಾನು ತುಂಬ ಈಸಿಯಾಗಿ ನೆಕ್ ಡಿಸೈನು ಮತ್ತು ಟೂಲ್ಸ್ ಎಲ್ಲ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಟ್ರಿಪಲ್ ಎಂಟರ್. ನಾನಿಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಆ್ಯಂಗಲ್ ಕೊಟ್ಟಿದ್ದಾರೋ ಸೇಮ್ ಅದೇ ಥರ ಆ್ಯಂಗಲ್ನ ಕೊಡ್ತಾ ಇದ್ದೀನಿ. ಇವಾಗ ನಮಗೆ ರೆಡ್ ಕಲರಲ್ಲಿ ಆಗಿರೋದು ಮುಗ್ದಿದೆ, ಕಂಪ್ಲೀಟ್ ಆಗಿದೆ. ನಾನಿವಾಗ ನೆಕ್ಸ್ಟ್ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ಕಾಂಪ್ಲೆಕ್ಸ್ ಫಿಲ್ ಟೂಲ್ ಸೆಲೆಕ್ಟ್ ಮಾಡ್ತೀನಿ. ಈಗ ವೈಟ್ ಕಲರಲ್ಲಿ ಡಿಸೈನ್ ಏನಿದೆ ಅದನ್ನು ಕ್ರಿಯೇಟ್ ಮಾಡೋಣ. ಆ್ಯಂಗಲ್, ಟ್ರಿಪಲ್ ಎಂಟರ್, ಸ್ಟಿಚ್ ಆ್ಯಂಗಲ್. ನಾವು ಎಲ್ಲದಕ್ಕೂ ಆ್ಯಂಗಲ್ ಕೊಡಬೇಕಾ ಅಂತ ಡೌಟ್ ಇರ್ಬೋದು ನಿಮಗೆ. ನಾವೆಲ್ಲದಕ್ಕೂ ಆ್ಯಂಗಲ್ ಕೊಡೋ ನೆಸೆಸಿಟಿ ಇಲ್ಲ. ಇದು ಇನ್ಪುಟ್ ಎನಲ್ಲಿ ಕೂಡ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು, ಜೊತೆಗೆ ಕಾಂಪ್ಲೆಕ್ಸ್ ಫುಲ್ಲಲ್ಲೂ ಕೂಡ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ನಿಮಗೆ ಕಾಲಮ್ ಎ ನಿಮಗೆ ಡಿಫಿಕಲ್ಟ್ ಅಂತ ಅನಿಸಿದ್ರೆ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಡಿಸೈನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಕಾಂಪ್ಲೆಕ್ಸ್ ಫಿಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಎಲ್ಲ ಪೆಟಲ್ಸ್ಗೂ ಎಲ್ಲ ಇದಕ್ಕೂ ನಾನು ಆ್ಯಂಗಲ್ನ ಕೊಡ್ತಾಯಿದ್ದೀನಿ. ಅಂದರೆ ನೀಟಾಗಿ ಬರುತ್ತೆ. ನಾವೆಷ್ಟು ಆ್ಯಂಗಲ್ ಯೂಸ್ ಮಾಡ್ತೀವಿ ಅಷ್ಟು ನೀಟಾಗಿ ಬರುತ್ತೆ. ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ನಾವು ಪ್ರತಿಯೊಂದು ಡಿಸೈನ್ ಕ್ರಿಯೇಟ್ ಆದ ನಂತರ ಡಿಸೈನ್ನ ಡಿಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾವುದೇ ಡಿಸೈನ್ ಕ್ರಿಯೇಟ್ ಮಾಡಿದ ತಕ್ಷಣ ಲೈಕ್ ಸಪ್ರೇಟ್ ಪಾರ್ಟ್ಸ್, ಇವಾಗ ಏನು ವೈಟ್ ಪಾರ್ಟ್ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಅದನ್ನು ಡಿಸೈನ್ ಕ್ರಿಯೇಟ್ ಮಾಡ್ತೀನಿ. ಅದಾದಮೇಲೆ ನಾವು ಎಂಟರ್ ಆದಮೇಲೆ ಆ್ಯಂಗಲ್ ಕೊಟ್ಟು ಆದಮೇಲೆ ಡಿಸೆಲೆಕ್ಟ್ ಮಾಡಬೇಕು. ಸ್ಪೆಷಲಿ ಕಾಂಪ್ಲೆಕ್ಸ್ ಫಿಲ್ಗೆ ಡಿಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸೆಲೆಕ್ಟ್ ಮಾಡೋದು ಹೇಗಂತ ಹೇಳಿದ್ದೀನಿ ನಾನು. ಏನು ಇಮೇಜ್ ಇದೆ ಆ ಇಮೇಜು ಸೈಡಲ್ಲಿ ಏನು ಖಾಲಿ ಜಾಗ ಇರುತ್ತೆ ಆ ಜಾಗದ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸೆಲೆಕ್ಟ್ ಆಗುತ್ತೆ. ಎಂಟರ್. ಇವಾಗ ಫುಲ್ ರೋಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಇಲ್ಲಿರೋ ಲೀಫ್ನ ನಾವು ಕ್ರಿಯೇಟ್ ಮಾಡೋಣ. ಎಲ್ಲ ನಾನು ಕಾಂಪ್ಲೆಕ್ಸ್ ಫಿಲ್ಲಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಲೀಫ್ಗಳಿದ್ದಾವೆ. ಅದರಲ್ಲಿ ಫಸ್ಟ್ ಯಾವುದಾಗಿದೆ, ಸೆಕೆಂಡ್ ಯಾವುದಾಗಿದೆ ಅನ್ನೋದು ಇಲ್ಲಿ ಚೆನ್ನಾಗಿ ಗೊತ್ತಾಗ್ತಿದೆ. ಮೊದಲಿಗೆ ಈ ಲೀಫ್ ಆಗಿದೆ, ಸೆಕೆಂಡ್ ಇದಾಗಿದೆ, ಥರ್ಡ್ ಇದು, ಫೋರ್ತ್ ಇದು, ಅದಾದಮೇಲೆ ಫಿಫ್ತ್ ಇದಾಗಿದೆ. ಸೊ ಮೊದಲಿಂದ ನಾವು ಮಾಡೋಣ. ಸೊ ಆ್ಯಂಗಲ್ ಕರೆಕ್ಟಾಗೇ ಬಂದಿದೆ. ನಾನು ಮತ್ತೆ ಆ್ಯಂಗಲ್ ಕೊಡಲಿಕ್ಕೆ ಹೋಗಲ್ಲ. ಇದಕ್ಕೆ ನಾನು ಗ್ರೀನ್ ಕಲರ್ನ ಇದಕ್ಕೆ ಹಾಕ್ತೀನಿ. ಸೊ ನನಗೆ ಗ್ರೀನ್ ಕಲರ್ ಬೇಕಿವಾಗ. ನನ್ನ ಕಲರ್ ಬಾಕ್ಸಲ್ಲಿ ಗ್ರೀನ್ ಇಲ್ಲ. ನಾನು ಕಲರ್ನ ಆ್ಯಡ್ ಮಾಡ್ತೀನಿ. ಗ್ರೀನ್ ಕಲರ್ ಎಲ್ಲಿ ಕಾಣಿಸ್ತಿದೆ ಅಲ್ಲಿಗೆ ಸೆಲೆಕ್ಟ್ ಮಾಡ್ತೀನಿ. ಗ್ರೀನ್ ಕಲರ್ ಯಾವ ಗ್ರೀನ್ ಬೇಕು ನಾನು ಅದನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಕಲರ್ ಚೇಂಜ್ ಮಾಡ್ತೀನಿ. ಕಾಂಪ್ಲೆಕ್ಸ್ ಫಿಲ್ ಟೂಲ್ ಸೆಲೆಕ್ಟ್ ಮಾಡಿದ್ದೀನಿ.
ನಮಗೆ ಸಿಂಗಲ್ ಹ್ಯಾಂಗಲ್ಲೇ ಸಾಕು ಅಂತ ಅನ್ನಿಸ್ತಿದೆ. ಸೊ ಸಿಂಗಲ್ ಹ್ಯಾಂಗಲ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಈ ಲೀಫ್ ಆಗಿದೆ. ಹ್ಯಾಂಗಲ್ ಕೊಡೋಣ. ಕರ್ವಿಂಗ್ ಇದೆ, ಇಲ್ಲೆಲ್ಲ ರೈಟ್ ಕ್ಲಿಕ್. ನೋಡಿ ಸ್ವಲ್ಪ ರೇಶೇಪ್ ಮಾಡೋಣ. ಇದಾದ ನಂತರ ಕೊನೆಯದಾಗಿ ಒಂದು ಸ್ಟೆಮ್ ಇದೆ, ಅದನ್ನು ಕ್ರಿಯೇಟ್ ಮಾಡೋಣ. ನಮಗೆ ಎಂಬ್ರಾಯ್ಡ್ರಿ ಸಾಫ್ಟ್ವೇರ್ ಡಿಜಿಟೈಸಿಂಗ್ ಬಂದು ಕನ್ನಡದಲ್ಲಿ ನಾವೇ ಮೊದಲಿಗೆ ಮಾಡ್ತಿರೋದು. ನಾನೇನಾದರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಭ್ಯಾಸ ಆಗ್ತಾ ಚೆನ್ನಾಗಿ ಬರುತ್ತೆ. ಸೊ ಮೊದಲಿಗೆ ಮಾಡ್ತಿರೋದ್ರಿಂದ ಏನೇ ಮಿಸ್ಟೇಕ್ ಆದ್ರೂ ಕ್ಷಮಿಸ್ಬಿಡಿ ಫ್ರೆಂಡ್ಸ್. ಟ್ರಿಪಲ್ ಎಂಟರ್, ರೀಶೇಪ್. ಸೊ ನಿಮಗಿವಾಗ ಲೆಫ್ಟ್ ಕ್ಲಿಕ್ ಎಲ್ಲಿಡಬೇಕು, ರೈಟ್ ಕ್ಲಿಕ್ ಎಲ್ಲಿಡಬೇಕು ಗೊತ್ತಾಗಿದೆ ಅಂತ ನಾನು ಏನೂ ಹೇಳ್ತಿಲ್ಲ. ಸೊ ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕು ಅದ್ರ ಬಗ್ಗೆ ಅಂತ ಅಂದರೆ ನಿಮಗೆ ಬೇಕಿದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ಇನ್ನೂ ಡಿಟೇಲಾಗಿ ಹೇಳ್ತೀನಿ. ಸೊ ಇಲ್ಲಿ ತನಕ 4 ಕ್ಲಾಸಸ್ ಆಗಿದೆ, ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಲೆಫ್ಟ್ ಕ್ಲಿಕ್ ಮತ್ತು ರೈಟ್ ಕ್ಲಿಕ್ ಎಲ್ಲೆಲ್ಲಿ ಇಡಬೇಕಂತ. ಮೇಯ್ನಾಗಿ ಇವಾಗ ಆ್ಯಂಗಲ್ನ ಇಡಬೇಕಾಗುತ್ತೆ. ಪಾಯಿಂಟ್ಸ್ ಇಡೋದು ಕಲ್ತಾದಮೇಲೆ ಓವರ್ಲ್ಯಾಪಿಂಗು, ಮರ್ಜಿಂಗ್ ಅದೆಲ್ಲ ಕಲ್ತಾದ ನಂತರ ನಮಗೆ ಆ್ಯಂಗಲ್ಗಳು ಇಂಪಾರ್ಟೆಂಟ್. ಆ್ಯಂಗಲ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಲೆಫ್ಟ್ ಕ್ಲಿಕ್ ಇಲ್ಲಿ ಇಡಬೇಕು, ಎಂಟರ್. ಈಗ ಕೊನೆಯದಾಗಿ ಏನಿದೆ ಲಾಸ್ಟ್ ಲೀಫನ್ನು ಮಾಡೋಣ. ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನಾನು ಎಂಬ್ರಾಯ್ಡ್ರಿ ಆಗಿರೋ ಫೋಟೋನ ತೊಗೊಂಡಿದ್ದೀನಿ. ನಿಮಗೆ ಎಂಬ್ರಾಯ್ಡ್ರಿ ಆಗದೇ ಇರೋ ಫೋಟೋನ ಹೇಗೆ ಡಿಸೈನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಲೆಫ್ಟ್ ಕ್ಲಿಕ್, ಟ್ರಿಪಲ್ ಎಂಟರ್. ಇದಕ್ಕೆ ನಾವು ಸ್ಟಿಚ್ ಆ್ಯಂಗಲ್ನ ಕೊಡಬೇಕಾಗುತ್ತೆ, ಯಾಕಂದರೆ ಇದೇ ಬೇರೆ ಆ್ಯಂಗಲ್ ಬರುತ್ತೆ, ಇದೇ ಬೇರೆ ಆ್ಯಂಗಲ್ ಬರುತ್ತೆ. ನೋಡಿ ಇದಕ್ಕೆ ಸ್ಟ್ರೈಟಾಗಿ ಆ್ಯಂಗಲ್ ಇರ್ತೀವಿ, ಇದು ಸ್ವಲ್ಪ ಕ್ರಾಸ್, ಇದನ್ನು ಕ್ರಾಸ್, ಇದು ಈ ಥರ ಬರುತ್ತೆ. 8 ಇಂಥ ಕಡೆ ನಾವು ಸ್ಟಿಚ್ ಆ್ಯಂಗಲ್ ಟೂಲ್ನ ಯೂಸ್ ಮಾಡಬೇಕಾಗುತ್ತೆ. ಇದಾದಮೇಲೆ ಈ ಥರ ಲೀಫು ನಾವು ಇನ್ಪುಟ್ ಏನಾದರೂ ಮಾಡ್ಬೋದು, ಜೊತೆಗೆ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಥರ ನಮಗೆ ತುಂಬ ಯೂಸ್ ಆಗುತ್ತೆ ಈ ಲೀಫು, ನಮಗೆ ನೆಕ್ ಡಿಸೈನ್ ಮಾಡಬೇಕಾದ್ರೆಲ್ಲ. ಮತ್ತು ಔಟ್ಪುಟ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಈ ಲೀಫು. ಹೇಗೆ ಅಂದರೆ ಕಾಂಪ್ಲೆಕ್ಸ್ ಫಿಲ್, ಲೆಫ್ಟ್ ಕ್ಲಿಕ್ ಇಡ್ತೀನಿ, ಎಲ್ಲೆಲ್ಲಿ ಪಾಯಿಂಟ್ ಇದೆ ಅಲ್ಲಿ ಇಟ್ಕೊಂಡು ಹೋಗ್ತೀನಿ. ನೋಡಿ ಇದಾದಮೇಲೆ ಟ್ರಿಪಲ್ ಎಂಟರ್ ಮಾಡ್ತೀನಿ. ಈ ಥರ ಆಯ್ತಲ್ವಾ? ಇದಾದ ನಂತರ ಡಿಸೈನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಾದಮೇಲೆ ನಮಗೆ ಒಂದು ಆಪ್ಷನ್ ಇದೆ, ಏನಂದರೆ ನಮಗೆ ಇಲ್ಲಿ ಬ್ರೇಕೆ ಪಾರ್ಟ್ ಅಂತ ಏನು ಕಾಣಿಸ್ತಿದೆ
ಅದರಲ್ಲಿ ಒಂದು ಸಣ್ಣ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೈಫ್ ಆಪ್ಷನ್ ಬರುತ್ತೆ. ನೈಫ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ. ನೈಫ್ ಏನಂದರೆ ನಮ್ಗೆ ಏನೇ ಡಿಸೈನ್ನ ಕಟ್ ಮಾಡಬೇಕು ಅಂದರೆ ನಾವು ನೈಫ್ನ ಯೂಸ್ ಮಾಡ್ತೀವಿ. ಸೊ ನೈಫ್ ತೊಗೊಂಡಿದ್ದೀನಿ ನಾನು. ಶೋ ಸ್ಟಿಚಸ್ನ ಆಫ್ ಮಾಡ್ತೀನಿ. ಸೊ ಈ ನೈಫು ಕೂಡ ನಮಗೆ ರೈಟ್ ಕ್ಲಿಕ್ ಬೇಕಂದರೆ ಕರ್ವ್ ಆಗಿ, ಲೆಫ್ಟ್ ಕ್ಲಿಕ್ ಬೇಕು ಅದು ಸ್ಟ್ರೈಟ್ ಪಾಯಿಂಟಾಗಿ ಯೂಸ್ ಆಗುತ್ತೆ. ಮೊದಲಿಗೆ ನೈಫ್ ಹೆಂಗಾಗುತ್ತೆ ಅಂದರೆ ಈ ಆಚೆ ಕಡೆಯಿಂದ ನಾನು ತೊಗೋತೀನಿ, ಒಂದು ಕ್ಲಿಕ್ ಇಡ್ತೀನಿ. ಈ ಮಿಡಲಲ್ಲಿ ಯಾವ ಥರ ಶೇಪ್ ಹೋಗಿದೆ ಆ ಥರ ನಮಗೆ ನೈಫಲ್ಲಿ ಕಟ್ ಮಾಡೋಣ. ಇದು ಕಾಂಪ್ಲೆಕ್ಸ್ ಫಿಲ್ಲಿಗೆ ಮಾತ್ರ ಯೂಸ್ ಆಗುತ್ತೆ. ಆಚೆ ಕಡೆಗೆ ಕ್ಲಿಕ್ ಮಾಡ್ತೀನಿ. ಇವಾಗ ಇದು ನೀಟಾಗಿ ಕಟ್ ಆಗುತ್ತೆ. ಕ್ಲಿಕ್ ಆದಮೇಲೆ ಎಲ್ಲಿಗೆ ಬೇಕು ಅಲ್ಲಿಗೆ ಎಂಟರ್ ಮಾಡ್ತೀನಿ. ಸೊ ಇದು ಕಟ್ ಆಗಿದೆ. ನಾನು ಇದಕ್ಕೆ ಆ್ಯಂಗಲ್ನ ಚೇಂಜ್ ಮಾಡ್ತೀನಿ. ನೋಡಿ, ಅರ್ಧ ಪಾರ್ಟ್ಸ್ ಕಾಣಿಸ್ತಿದೆ ಅಲ್ವಾ, ಅರ್ಧ ಪಾರ್ಟ್ಸ್ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಒಂದು ಲೈನ್ ಥರ ಇದೆ, ಅದನ್ನು ನಾನು ಡಿಲೀಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ಆ್ಯಂಗಲ್ ಕೊಡೋಣ, ಸ್ಟಿಚ್ ಆ್ಯಂಗಲ್. ಇಲ್ಲಿ ಒಂದು ಸಿಂಗಲ್ ಆ್ಯಂಗಲ್ ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಆ್ಯಂಗಲ್ ಕೊಡೋಕೆ ಹೋದರೆ ಅದು ಸೆಲೆಕ್ಟ್ ಆಗ್ತಿಲ್ಲ. ಈ ಆ್ಯಂಗಲ್ ಟೂಲ್ ಸೆಲೆಕ್ಟ್ ಮಾಡಿದಾಗ ನಾವು ಬ್ಯಾಕ್ ಹೋಗೋಕ್ಕಾಗಲ್ಲ. ಆವಾಗ ನಾವು ಕೀಬೋರ್ಡಲ್ಲಿ ಎಸ್ಕೇಪ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನೇ ಕ್ಲಿಕ್ ಮಾಡಬೇಕಾದ್ರೆ ಎಸ್ಕೇಪ್ ಆಗುತ್ತೆ. ಸೆಲೆಕ್ಟ್ ಮಾಡಿ ರೀಶೇಪ್ ಆಪ್ಷನ್ಗೆ ಹೋಗಿ ಮೊದಲಿಗೆ ನಾವು ಈ ಆ್ಯಂಗಲ್ನ ಕರೆಕ್ಟ್ ಮಾಡೋಣ. ಇದೇ ಆ್ಯಂಗಲ್ ಕರೆಕ್ಟಾಗಿ ಬರುತ್ತೆ ಅಂದರೆ ಇದೇ ಸಾಕು. ಸ್ಟಿಚ್ ಆ್ಯಂಗಲ್ ಬೇಕು ಅಂದರೆ ಸ್ಟಿಚ್ ಆ್ಯಂಗಲ್ನ ಕೊಡೋಣ. ಸೊ ಅದಕ್ಕೆ ನಮಗೆ ಸ್ಟಿಚ್ ಆ್ಯಂಗಲ್ ತೊಗೊಂಡಾಗ ಅದು ಬರಲಿಲ್ಲ. ಸೊ ಇವಾಗ ಆ ಲೀಫು ಕ್ಲಿಯರಾಗಿ ಬಂದಿದೆ. ಸೊ ಬ್ಯಾಕ್ಗ್ರೌಂಡ್ ಫೋಟೋನ ನಾನು ಡಿಲೀಟ್ ಮಾಡ್ತೀನಿ, 0 ಪ್ರೆಸ್ ಮಾಡ್ತೀನಿ. ನಾನು ಲಾಸ್ಟಲ್ಲೇ ನಿಮಗೆ ಹೇಳ್ಕೊಟ್ಟಿದ್ದೆ, ಈ ಡಿಸೈನಲ್ಲಿ 3 ಕಲರ್ ಇದೆ. 1 by 1 ಕಲರ್ ನಮಗೆ ಮಷೀನಲ್ಲಿ ರನ್ ಆಗಬೇಕು ಅಂದರೆ ನಾವು ಕಲರ್ಸ್ನ ಸೀಕ್ವೆನ್ಸ್ ಮಾಡಬೇಕಾಗತ್ತೆ. ಡಿಸೈನ್ನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಆಗಿರೋ ಒಳಗಡೆ ಬಂದು ರೈಟ್ ಕ್ಲಿಕ್ ಮಾಡಿ ಸೀಕ್ವೆನ್ಸಿಗೆ ಹೋಗಿ ಬೈ ಕಲರ್ ಕ್ಲಿಕ್ ಮಾಡಿ. ಮೊದಲಿಗೆ ರೆಡ್, ವೈಟ್, ಗ್ರೀನ್, ಓಕೆ ಕೊಡೋಣ. ಇದೀಗ ಆಗಿದೆ ಡಿಸೈನು. ಈ ಡಿಸೈನ್ ನಮಗೆ ಸೈಜ್ ನೋಡ್ಕೊಳ್ಳಿ. ಟೋಟಲ್ಲು ವಿಡ್ತ್ ಬಂದು 4.399 ಆಗಿದೆ. ಹೈಟ್ ಬಂದು 3.6 ಇದೆ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ನ ಚೇಂಜ್ ಕೂಡ ಮಾಡ್ಕೋಬೋದು, ಇಲ್ಲ ವರ್ಕ್ ಮಾಡೋಕ್ಕಿಂತ ಮೊದಲೇ ಚೇಂಜ್ ಮಾಡ್ಕೋಬೋದು. ನನಗಿದೇ ಸೈಜ್ ಓಕೆ ಇದೆ. ಈ ಡಿಸೈನು ಎಷ್ಟು ಸ್ಟಿಚಸ್ ಇದೆ ಅಂತ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಕಲ್ಲರ್ವೇ ಕೆಳಗಡೆ ನಂಬರ್ಸ್ ಕಾಣಿಸ್ತಿದೆಯಲ್ಲ, 5974 ಸ್ಟಿಚಸ್ಸು ಈ ಡಿಸೈನಲ್ಲಿ ಇದೆ. ಇದಾದಮೇಲೆ ನಾನು ನಿಮಗೆ ಸೇವ್ ಮಾಡೋಣ. ಮೊದಲಿಗೆ ಸೇವ್ ಮಾಡಾದಮೇಲೆ ಫೋಟೋ ಕ್ಯಾಪ್ಚರ್ ಮಾಡೋಣ. ಫೈಲ್, ಸೇವ್ ಆ್ಯಸ್ 4 ಅಂತ ಸೇವ್ ಕೊಡೋಣ. 5 ಇದಾದ ನಂತರ ಡಿಸೈನ್, ಆಟೋ ಸ್ಟಾರ್ಟ್ ಆ್ಯಂಡ್ ಎಂಡ್. ಆಟೋ ಸ್ಟಾರ್ಟ್ ಆ್ಯಂಡ್ ಎಂಡು ಆನ್ ಆಗಿದ್ರೂ ಕೂಡ ಆಫ್ ಮಾಡಿ ಆನ್ ಮಾಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಸಮ್ಟೈಮ್ಸ್ ಮಷೀನಲ್ಲಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಮಷೀನ್. ಸೊ ಅದರಿಂದ ನಾವು ಆಫ್ ಮಾಡಿ ಆನ್ ಮಾಡ್ತೀವಿ. ಆದಮೇಲೆ ಮತ್ತೆ ಫೈಲ್, ಎಕ್ಸ್ಪರ್ಟ್ ಮಷೀನ್ ಫೈಲ್ ಡಿಸೈನ್, ತಜಿಮಾ DST, ಸೇವ್. ಈಗ ಮಷೀನ್ ಲ್ಯಾಂಗ್ವೇಜಿಗೆ DST ಫಾರ್ಮೆಟಲ್ಲಿ ಡಿಸೈನು ಸೇವ್ ಆಗಿದೆ. ಇದನ್ನು ಕ್ಯಾಪ್ಚರ್ ಮಾಡೋಣ. ಕ್ಯಾಪ್ಚರ್ ಮಾಡೋದು ಹೇಗೆ ಅಂದರೆ, ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ತೀವಿ, ವೆಕ್ಟರ್ ಫಿಲ್ಲಿಂಗ್ನ ಸೆಲೆಕ್ಟ್ ಮಾಡ್ತೀವಿ. ಅದಾದ ನಂತರ ನಮಗೆ ಬ್ಯಾಕ್ಗ್ರೌಂಡಿಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ತೀವಿ. ಬ್ಲ್ಯಾಕ್ ಕಲರ್ ಬೇಕು ಅಂದರೆ ಬ್ಲ್ಯಾಕ್ ಕಲರ್ ತೊಗೋಬೋದು. ನಮಗೆ ಯಾವ ಕಲರ್ ಹೈಲೈಟ್ ಆಗುತ್ತೆ ಆ ಕಲರ್ನ ತೊಗೋಬೋದು. ನೋಡಿ, ಇವಾಗ ಈ ಕಲರ್ ಹೈಲೈಟ್ ಆಗ್ತಿದೆ, ಈ ಕಲರ್ನ ತೊಗೊತೀವಿ, ಬ್ಲ್ಯಾಕ್ ಕಲರು. ಇದನ್ನು ನಾವು ಕ್ಯಾಪ್ಚರ್ ಮಾಡೋಣ. ಫೈಲ್, ಕ್ಯಾಪ್ಚರ್ ಡಿಸೈನ್, ಬಿಟ್ ಮ್ಯಾಪ್, ಓಲ್ಡ್ ಡಿಸೈನ್, ಸೇವ್ ಟು ಡೆಸ್ಕ್, ಓಕೆ ಕೊಡ್ತೀನಿ. ಕೊಟ್ಟಾದ ನಂತರ ನಮ್ಗೆ ಯಾವ ಫೋಲ್ಡ್ರು ಬೇಕೋ ಆ ಫೋಲ್ಡ್ರಿಗೆ ನಾವು ಡಿಸೈನ್ನ ಕ್ಯಾಪ್ಚರ್ ಮಾಡೋಣ. ನಾನಿಲ್ಲಿ ಆಲ್ರೆಡಿ 2 ಡಿಸೈನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಅದೇ ಫೋಲ್ಡ್ರಿಗೆ ನಾನು ಇದನ್ನು ಕ್ಯಾಪ್ಚರ್ ಮಾಡ್ತೀನಿ. JPG ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತೀನಿ, JPG ಫೈಲು, ಸೇವ್ ಕೊಡ್ತೀನಿ.
ಸೊ ಫ್ರೆಂಡ್ಸ್, ನಾವಿವತ್ತು ಕಾಂಪ್ಲೆಕ್ಸ್ ಫಿಲ್ಲು ಕಾಲಮ್ ಎನಲ್ಲಿ ಯೂಸ್ ಮಾಡೋವಂಥದ್ದನ್ನು ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಕೂಡ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಜೊತೆಗೆ ಈ ಲೀಫ್ ಏನಿದೆ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಲ್ಲ, ಅದನ್ನು ಇನ್ಪುಟ್ ಏನಲ್ಲಿ ಮಾಡೋದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ. ಜೊತೆಗೆ ಹೋಲ್ಸ್ನ, ಈಗ ಡಿಸೈನಲ್ಲಿ ಹೋಲ್ಸ್ ಇದ್ದರೆ ಅದನ್ನು ಕಾಂಪ್ಲೆಕ್ಸ್ ಫಿಲ್ ಯೂಸ್ ಮಾಡಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಮ್ಮಲ್ಲಿ ಹೊಸ ಹೊಸ ನೋಟಿಫಿಕೇಷನ್ ಏನು ಬರುತ್ತೆ ಅದನ್ನು ನೋಡ್ತಾ ಇರಿ. ನಿಮಗೆ ತುಂಬಾ ಯೂಸ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.